ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾ ರಾಣಿ ಕ್ವೀನ್ ಕಿಚನ್. ನಾನಿವತ್ತು ನಾಟಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಕೋಳಿನ ತುಂಬ ಚೆನ್ನಾಗಿ ಬರ್ನ್ ಮಾಡಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ನೀರು ಸೋರಿಸ್ಬಿಡಿ. ನೀರು ಸೋರ್ಸಾದ್ಮೇಲೆ ಅದನ್ನು ಚೆಕ್ ಮಾಡಿ, ಅದರಲ್ಲಿ ಏನಾದರೂ ಕಸ ಇರುತ್ತಾ ಏನು ಅಂತ. ಕಸ ಎಲ್ಲ ಇದ್ದರೆ ಸ್ವಲ್ಪ ತೆಗೀರಿ, ಅದನ್ನು ಅಂಟ್ಕೊಂಡಿರುತ್ತೆ ಅವ್ರು ಕಟ್ ಮಾಡಬೇಕಾದ್ರೆ. ಮತ್ತು ಮೊಟ್ಟೆನೂ ಕೂಡ ತುಂಬ ಚೆನ್ನಾಗಿ ತೊಳೆದಿಟ್ಕೋಬೇಕು. ಒಂದು ಸೈಡಲ್ಲಿ ಪೀಸ್ ಬೇರೆ, ಮೊಟ್ಟೆ ಬೇರೆ, ಎರಡು ಬೇರೆ ಬೇರೆ ಇಟ್ಕೋಬೇಕು. ನೋಡಿ, ಇದು ಒಂದು ಸಪ್ರೇಟ್ ಪ್ಲೇಟಲ್ಲಿ ಮೊಟ್ಟೆ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಳ್ಳಿ, ಜಾಸ್ತಿ ಮೊಟ್ಟೆನೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋದ. ಒಂದು ಸ್ವಲ್ಪ ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಇಂಚು ಶುಂಠಿ, ಒಂದು ಬೆಳ್ಳುಳ್ಳಿ, ಮತ್ತು 3 ಲವಂಗ, 3-4 ಲವಂಗ, 3 ಏಲಕ್ಕಿ, ಮತ್ತು 1 ಇಂಚು ಚಕ್ಕೆ, 1 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ಳಿ. ಈಗ ಒಂದು ಪಾತ್ರೆ ತೊಗೊಂಡು, ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಿದ್ದೀನಿ. ಕುಕ್ಕರ್ನ ಬಿಸಿಗಿಡಿ. ಬಿಸಿಗಿಟ್ಟ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಎಣ್ಣೆ ಬಿಸಿ ಆಗೋ ತನಕ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಸ್ಲೈಸ್ ರೀತಿ ಹಚ್ಕೊಂಡು ಅದನ್ನು ಎಣ್ಣೆ ಬಿಸಿ ಇದೆಯಾ ಅಂತ ಚೆಕ್ ಮಾಡಿ. ಎಣ್ಣೆ ಜಾಸ್ತಿ ಬಿಸಿ ಆಗಬೇಕು. ಎಣ್ಣೆ ಜಾಸ್ತಿ ಬಿಸಿ ಆದಮೇಲೆ ಕಾದಿದೆ ಇವಾಗ ನೋಡಿ. ಈಗ ನಾನೀಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಸ್ವಲ್ಪ ದೂರ ನಿಂತು ಹಾಕಿ, ಹಾರಿಬಿಡುತ್ತೆ ಕೈಗೆ, ಎಣ್ಣೆ ಬಿಸಿ ತಾಕುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಈಗ ಇನ್ನೊಂದು ಕಾಯಿ ಮಸಾಲೆ ರೆಡಿ ಮಾಡ್ಕೊಳ್ಳೋದ. ಈ ಕಾಯಿ ಮಸಾಲೆಗೆ ಒಂದು ಅರ್ಧ ಹೋಳು ಕಾಯಿ, 1 ಟೊಮೊಟೊ, 2 ಚಮಚ ಹುರ್ಗಡ್ಲೆ, 2 ಚಮಚ ಖಾರದ ಪುಡಿ ಮಟನ್ ಸಾಂಬಾರ್ದು, 1 ಟೀ ಸ್ಪೂನು ಗಸಗಸೆ. ಇದನ್ನು ಇಷ್ಟನ್ನು ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ಈಗ ಈರುಳ್ಳಿ ಬಾಡಿಸಿದ್ದೀವಲ್ಲ, ಅದು ಚೆನ್ನಾಗಿ ಬಾಡಿದೆ. ಈಗ ನಾವು ಇದಕ್ಕೆ ಚಿಕನ್ ಸೇರಿಸ್ಕೊಳ್ಳೋದ. ಚಿಕನ್ ಸೇರಿಸಿ ಚೆನ್ನಾಗಿ ಇದನ್ನು ಈರುಳ್ಳಿ ಮತ್ತು ಚಿಕನ್ ಎರಡು ಮಿಕ್ಸ್ ಆಗಬೇಕು. ಈರುಳ್ಳಿ ಚಿಕನ್ ಎರಡು ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕಬೇಕು. ಮತ್ತು ಈಗ ನೋಡಿ, ಇದು ಚೆನ್ನಾಗಿ ಈರುಳ್ಳಿ ಜೊತೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಉಪ್ಪು ಕಲ್ಲುಪ್ಪನ್ನ ನಾನು 2 ಚಮಚ ಹಾಕ್ತಾಯಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡು ಹಾಕಿ. ನಾನಿಲ್ಲಿ ಆರ್ಗ್ಯಾನಿಕ್ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಅರಿಶಿನದಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ನೀರಿನಂಶ ಬಿಡುತ್ತೆ. ಆ ನೀರೆಲ್ಲ ಬಿಟ್ಟಾದಮೇಲೆ ಅದು ಹಾಗೆ ಡ್ರೈ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು ಹೀಗೇ. ಮತ್ತು ಬಾಡಿಸಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಮತ್ತು ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ. ಮತ್ತು ಇದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಬೇಯೋ ತನಕ ಬಿಡಿ. ಇದು ನೋಡಿ, ಈಗ ಒಂದು 5 ನಿಮಿಷ ಆದಮೇಲೆ ಯಾವ ಥರ ಬೆಂದಿದೆ ನೋಡಿ. ಈಗ ಇದಕ್ಕೆ ನಾವು ಟೊಮೊಟೊ ಮತ್ತು ಕಾಯಿ ಮತ್ತು ಖಾರದ ಪುಡಿ ಎಲ್ಲ ಸೇರಿ ರುಬ್ಬಿಕೊಂಡಿರ್ತೀವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ, ಒಂದು 2-3 ಲೋಟ ನೀರು ಬೇಕಾಗುತ್ತೆ. ಅದನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಕೊಡಿ. ಈಗ ನೋಡಿ, ಕಲರ್ ಚೇಂಜ್ ಆಯಿತು. ಗ್ರೀನ್ ಇತ್ತು, ಈಗ ಮತ್ತೆ ಯೆಲ್ಲೋಯಿಶ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಸಣ್ಣ ಕುದಿ ಬರುತ್ತೆ. ಈ ಸಣ್ಣ ಕುದಿ ಬಂದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಡೋದ. ಒಂದು 8-9, ಮ್ಯಾಕ್ಸಿಮಮ್ ಒಂದು 12 ವಿಷಲ್ ಬಂದರೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಬೇಯ್ತದೆ. 12 ವಿಷಲ್ ಬೇಕೇ ಬೇಕಾಗುತ್ತೆ ನೋಡಿ. ಈಗ ವಿಷಲ್ ಆಗಿದೆ. ಈಗ ಓಪನ್ ಮಾಡೋದ ನೋಡಿ. ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಂತ ನೋಡಿ. ಚೆನ್ನಾಗಿ ಬೆಂದಿದೆ, ಎಲ್ಲ ಮೇಲೆ ಬಂದಿದೆ ನೋಡಿ ಚಿಕನ್.
ಒಂದು ಸರಿ ಮಿಕ್ಸ್ ಮಾಡೋದು. ಇವಾಗ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಫ್ಲೇಮಿಗೆ ಇಡಬೇಕು. ಫ್ಲೇಮಿಗೆ ಇಟ್ಬಿಟ್ಟು ನಾವು ಮೊಟ್ಟೆ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿರ್ತೀವಲ್ವ, ಈಗ ಅದನ್ನು ಇದ್ರ ಒಳಗಡೆ ಹಾಕಿ ಮಿಕ್ಸ್ ಮಾಡೋದಾ. ಮತ್ತು ಮೊಟ್ಟೆನ ಒಳಗಡೆ ಬಿಟ್ಟ ಮೇಲೆ ಸಾಂಬಾರು ಒಳಗಡೆ ಹಾಕಿದ ಮೇಲೆ ಜಾಸ್ತಿ ಕೈ ಆಡೋದೇನು ಬೇಡ, ಏಕೆಂದರೆ ಮೊಟ್ಟೆ ಒಡೆದೋಗೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ನಿಧಾನವಾಗಿ ಮೊಟ್ಟೆ ಹಾಕ್ಕೋಬೇಕು. ಜಾಸ್ತಿ ಅದಕ್ಕೂ ಸ್ವಲ್ಪ ಹಿಂಸೆ ಎಲ್ಲ ಕೊಡೋಕೆ ಹೋಗ್ಬಾರ್ದು ಮೊಟ್ಟೆಗೆ, ಅದು ಒಡೆದೋಗ್ಬಿಡುತ್ತೆ. ಏಕೆಂದರೆ ಅದೆಲ್ಲ ಶೆಲ್ಲೆಲ್ಲ ಇನ್ನೂ ಡೆವಲಪ್ಮೆಂಟ್ ಆಗಿರಲ್ಲ ಮೊಟ್ಟೆದು. ಮೊಟ್ಟೆಯನ್ನು ಯಾವತ್ತೂ ಸಾಂಬಾರೆಲ್ಲ ಹಾಕಿ ಕೊನೆಯಲ್ಲಿ ಇನ್ನೊಂದು 5 ನಿಮಿಷ ಇರುವಾಗ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ನನ್ನ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಒಂದು ಲೋಟ ನೀರು ಹಾಕ್ಕೊಳ್ಳೋದು. ಉಪ್ಪು ಆಲ್ರೆಡಿ ಹಾಕಿರ್ತೀವಲ್ವ, ನಿಮಗೆ ಉಪ್ಪು ಕಮ್ಮಿ ಅನಿಸಬೇಕು ಅಂದರೆ ಹಾಕ್ಕೋಬೋದು. ನನಗೆ ಸರಿ ಇದೆ, 2 ಚಮಚ ಸಾಕು. ನೋಡಿ ಹೆಂಗೆ ಕುದೀತಾ ಇದೆ. ಈಗ ಇದೊಂದು 5 ನಿಮಿಷ ಕುದಿಸ್ಬೇಕು. ನೋಡಿ, ಈಗ ಮೊಟ್ಟೆ ಬೆಂದಿದೆ, ಮೊಟ್ಟೆ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಸಾಂಬಾರು ಬೆಂದಿದೆ. ಮೊಟ್ಟೆ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಸಾಂಬಾರು ಬೆಂದಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಈ ಸಾಂಬಾರಿಗೆ ನಾನಿಲ್ಲಿ ಒತ್ತು ಶಾವಿಗೆ ಅಕ್ಕಿದು ತುಂಬ ಚೆನ್ನಾಗಿದೆ ಇದಕ್ಕೆ ಕಾಂಬಿನೇಷನ್. ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒತ್ತು ಶಾವಿಗೆ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒತ್ತು ಶಾವಿಗೆ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು.